ಬಿಗ್ ರಿಲೀಫ್ ಸಿಗ್ತಾ ಇದೆ. ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ನೀಡಿದೆ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಭವಾನಿ ರೇವಣ್ಣ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಯಾವಾಗ ಅರೆಸ್ಟ್ ವಾರೆಂಟ್ ಜಾರಿ ಆಯಿತೋ ನಿರೀಕ್ಷಣಾ ಜಾಮೀನು ಪಡ್ಕೊಳ್ಳೋಕೆ ಅರ್ಜಿ ಹಾಕದಂತ ಸಂದರ್ಭದಲ್ಲಿ ಅವರ ಅರ್ಜಿ ವಜಾ ಆಗಿತ್ತು. ಕೊನೆಗೆ ಎಸ್ಐಟಿ ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಕರಿಬೇಕು ಅಂತ ಹೇಳಿ ಅಂದುಕೊಂಡ್ರು ಕೂಡ ಭವಾನಿ ರೇವಣ್ಣ ಅವರು ಎಲ್ಲೂ ಕೂಡ ಪತ್ತೆ ಆಗಲಿಲ್ಲ. ಅವರ ಮನೆ, ಅವರ ಊರು, ಅವರ ಸಂಬಂಧಿಕರ ಜಾಗ ಎಲ್ಲವನ್ನ ಕೂಡ ಹುಡುಕಾಡ್ಬಿಟ್ರು ಎಸ್ಐಟಿ ಅಧಿಕಾರಿಗಳು. ಎಲ್ಲೂ ಕೂಡ ಭವಾನಿ ರೇವಣ್ಣ ಅವರು ಪತ್ತೆಯಾಗಿಲ್ಲ. ಈ ಕ್ಷಣಕ್ಕೂ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈ ನಡುವೆಯೂ ಕೂಡ ಭವಾನಿ ರೇವಣ್ಣಗೆ ರಿಲೀಫ್ ಅನ್ನ ಕೊಟ್ಟಿದೆ ಕೋರ್ಟ್. ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದೆ. ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಕೊನೆಗೂ ಕೂಡ ಭವಾನಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ತನಿಖೆಗೆ ಸಹಕಾರ ನೀಡುವಂತೆ ಕೋರ್ಟ್ ತಾಕೀತನ್ನ ಮಾಡ್ತಾ ಇದೆ. ಭವಾನಿ ರೇವಣ್ಣ ಅವರು ತಾನು ಎಲ್ಲಿ ಅರೆಸ್ಟ್ ಆಗ್ಬಿಡ್ತೀನೋ, ಅರೆಸ್ಟ್ ಮಾಡ್ಕೊಳ್ತಾರೋ ಎಸ್ಐಟಿ ಅಧಿಕಾರಿಗಳು ನನ್ನನ್ನ ಅಂತ ಹೇಳಿ ಭಯ ಬಿದ್ದು ಅವರು, ಯಾಕಂದ್ರೆ ರೇವಣ್ಣ ಅವರು ಕೂಡ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದ್ರು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಹೀಗಾಗಿ ಈ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಇದೆ ಅನ್ನೋದಕ್ಕೆ ಈಗಾಗಲೇ ಕೆಲವೊಂದಷ್ಟು ಫೋನ್ ಸಂಭಾಷಣೆಗಳು, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಸಿಕ್ಕಿದಾವೆ. ಹೀಗಾಗಿ ತಾನು ಅರೆಸ್ಟ್ ಆಗ್ಬಿಡ್ತೀನಿ, ತಾನು ಕೂಡ ಎಲ್ಲಿ ಪರಪ್ಪನ ಅಗ್ರಹಾರ ಪಾಲಾಗ್ತೀನೋ ಅಂತ ಹೇಳಿ ಹೆದರುಕೊಂಡು ಭವಾನಿ ರೇವಣ್ಣ ಅವರು ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಕಣ್ಮರೆಯಾಗ್ಬಿಟ್ರು. ಎಲ್ಲಿದ್ದಾರೆ ಅನ್ನುವಂಥದ್ದು ಈ ಕ್ಷಣದವರೆಗೂ ಕೂಡ ಗೊತ್ತಿಲ್ಲ. ಅವ್ರ ವಿಚಾರಣೆಯನ್ನ ಮಾಡಬೇಕು ಅಂತಂದ್ರೆ ಅವರಿಗೆ ಒಂದು, ಅವ್ರು ನಮ್ಮ ಕೈಗೆ ಸಿಗಬೇಕು, ಎಸ್ಐಟಿ ಅಧಿಕಾರಿಗಳ ಕೈಗೆ ಸಿಗಬೇಕು, ಆದ್ರೆ ಸಿಗ್ತಾ ಇಲ್ಲ. ಹೀಗಾಗಿ ಅಟ್ಲೀಸ್ಟ್ ಎನ್ಕ್ವೈರಿಗಾದ್ರೂ ಅವ್ರು ಸಪೋರ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ಈಗ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ. ಹಾಗಾದ್ರೆ ಈಗಲಾದ್ರೂ ಕೂಡ ತನಿಖೆಗೆ ಸಹಕಾರವನ್ನ ಕೊಡ್ತಾರಾ ಭವಾನಿ ರೇವಣ್ಣ ಅವರು? ಎಲ್ಲೋ ತೆರೆಮರೆಯಲ್ಲಿ ಕೂತಿದ್ದಾರಲ್ಲ, ಈಗಲಾದ್ರೂ ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷವಾಗ್ತಾರಾ? ಯಾಕಂದ್ರೆ ಈಗ ಮಧ್ಯಂತರ ಜಾಮೀನು ಕೊಟ್ಟಿದ್ದಾರೆ. ಹೀಗಾಗಿ ಈಗ ಅವರಿಗೆ ಬಂಧನದ ಭೀತಿ ಇಲ್ಲ. ಇಷ್ಟು ದಿನ ಬಂಧನದ ಭೀತಿಯಿಂದಲೇ ಅವರು ಕಣ್ಮರೆಯಾಗಿದ್ರು. ಈಗ ಅವರಿಗೆ ಬಂಧನದ ಭೀತಿ ಇಲ್ಲ. ಈಗಲಾದ್ರೂ ಕೂಡ ಅವರು ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಸಹಕಾರವನ್ನ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಬಟ್ ಸಹಕಾರ ಕೊಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ನಿಮಗೆ ನಾವು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡ್ತಾ ಇದ್ದೀವಿ, ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ನೀವು ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ತಾಕೀತನ್ನ ಮಾಡ್ತಾ ಇದೆ. ಜೊತೆಗೆ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಭವಾನಿ ರೇವಣ್ಣ ಅವರು. 3 ವಾರಗಳಿಂದ ಭವಾನಿ ಅವರು ನಾಪತ್ತೆಯಾಗಿದ್ದಾರೆ. ಭವಾನಿ ರೇವಣ್ಣ ಅವರು 3 ವಾರಗಳಿಂದಲೂ ಕೂಡ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅವರ ಡ್ರೈವರ್ನ ಕೂಡ ಎನ್ಕ್ವೈರಿ ಮಾಡಿದ್ರು, ಅವರಿಂದಾನು ಏನು ಮಾಹಿತಿ ಸಿಕ್ಕಿಲ್ಲ. ಹೊಳೆನರಸೀಪುರದ ಮನೆಯಲ್ಲಿ ಕೂಡ ಜಾಲಾಡಿದ್ರು, ಅವರ ಸಂಬಂಧಿಕರ ಮನೆಯಲ್ಲಿ ಜಾಲಾಡಿದ್ರು, ಅವರ ಹುಟ್ಟೂರಲ್ಲೂ ಕೂಡ ಜಾಲಾಡಿದ್ರು. ಎಲ್ಲೂ ಕೂಡ ಇಲ್ಲ. ಇನ್ನು ಹೊರ ರಾಜ್ಯಗಳಲ್ಲಿ ಕೇರಳಕ್ಕೆ, ತಮಿಳುನಾಡಿಗೆ ಹೋಗಿದ್ದಾರೆ ಎನ್ನುವಂತ ಮಾತುಗಳಿತ್ತು. ಅಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಹುಡುಕಾಟವನ್ನ ನಡೆಸಿದ್ರು. ಆದರೆ ಎಲ್ಲೂ ಕೂಡ ಭವಾನಿ ರೇವಣ್ಣ ಅವರು ಪತ್ತೆ ಆಗಲಿಲ್ಲ. ಹೈಕೋರ್ಟ್ನಲ್ಲಿ ಅರ್ಜಿಗೆ ಸಲ್ಲಿಕೆ ಮಾಡಿದ್ರು ಈ ಒಂದು ಜಾಮೀನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಿದೆ. ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ನೀಡಿರುವಂಥದ್ದು. ಅಂದ್ರೆ ಸದ್ಯದ ಮಟ್ಟಿಗೆ ಇದು ತಾತ್ಕಾಲಿಕವಾಗಿರುವಂತಹ ರಿಲೀಫ್.